ಮಾನ್ಯ ಅಶ್ವಥ್ ನಾರಾಯಣ ಅವರು ಬಹಳ ಒಳ್ಳೆಯ ಪ್ರಶ್ನೆಯನ್ನ ಕೇಳಿದ್ದಾರೆ. ಅದರ ಬಗ್ಗೆ ಎರಡು ಮಾತಿಲ್ಲ. ಮತ್ತು ಇದು ಪ್ರಮುಖವಾದಂಥ ವಿಷಯನೇ. ಯಾಕೆಂತ ಹೇಳಿದ್ರೆ ಔಷಧಿಗಳ ಸರಬರಾಜು ಸಮರ್ಪಕವಾಗಿ ಆಗಬೇಕು. ನಮ್ಮ ಸರ್ಕಾರಿ ಆಸ್ಪತ್ರೆಗಳಲ್ಲಿ, ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಎಲ್ಲೇ ಹೋದರೂ ಕೂಡ ಔಷಧಿಗಳು ಸಿಗಬೇಕು ನಮ್ಮ ಜನರಿಗೆ. ಅದರಲ್ಲಿ ಕೊರತೆ ಆದರೆ ಅದೇ ನಮ್ಮ ಮೂಲಭೂತ ಕರ್ತವ್ಯ. ಔಷಧಿನೇ ಇಲ್ಲದೆ ಹೋದರೆ ಮತ್ತೆ ನಾವು ಆಸ್ಪತ್ರೆ ಕಟ್ಟಿಬಿಟ್ಟು ಡಾಕ್ಟರ್ಗಳು ಇಟ್ಬಿಟ್ಟು ಏನು ಪ್ರಯೋಜನ? ಔಷಧಿಗಳು ಬೇಕೇ ಬೇಕು. ಈಗ ಅವ್ರು ಹೇಳೋ ಪ್ರಕಾರ ನಾನು ಉತ್ತರದಲ್ಲೆಲ್ಲ ಏನೇನು ವಿಷಯ ಇದೆ ಸ್ಪಷ್ಟವಾಗಿ ಹೇಳಿದ್ದೇನೆ. ಯಾವ ಪ್ರಮಾಣದಲ್ಲಿ ಎಷ್ಟು ಔಷಧಿಗಳಿದೆ ಮತ್ತು ನಮ್ಮ ಯಾವ ಕಾರಣಕ್ಕೆ ಆ ಔಷಧಿಗಳನ್ನು ನಮ್ಮ ಟೆಂಡರ್ ಪ್ರೊಸೆಸ್ ಖರೀದಿ ಮಾಡೋದಕ್ಕೆ ಏನೇನು ನ್ಯೂನತೆಗಳಿದೆ, ಏನು ಕಷ್ಟ ಆಗ್ತಾ ಇದೆ. ಯಾಕಂದರೆ ಕೆಲವು ಔಷಧಿಗಳು ನಾವು ಟೆಂಡರ್ಗಳು ಕರೆದ್ರೂ ಕೂಡ ಜನ ಭಾಗವಹಿಸೋದಿಲ್ಲ. ಯಾಕಂದರೆ ಕಡಿಮೆ ಪ್ರಮಾಣದಲ್ಲಿ ಇರುವಂಥ ಔಷಧಿಗಳಿಗೆ ಕ್ವಾಂಟಿಟಿ ಕಮ್ಮಿ ಇದ್ದಾಗ ಟೆಂಡರ್ದಾರರು ಬರೋದಿಲ್ಲ. ಕೆಲವು ಔಷಧಿಗಳು ಅದರ ವ್ಯಾಲ್ಯೂ ಭಾಳ ಕಮ್ಮಿ ಇರ್ತದೆ, ಅದಕ್ಕೂ ಕೂಡ ರೆಸ್ಪಾನ್ಸ್ ಭಾಳ ಕಮ್ಮಿ ಇರ್ತದೆ. ಸೊ ಇಂಥ ಎಲ್ಲ ಔಷಧಿಗಳು ಏನಿದೆ ನಮ್ಮಲ್ಲಿ ಎಸೆನ್ಷಿಯಲ್ ಡ್ರಗ್ ಅಂತ ಬರ್ತದೆ, ಡಿಸೈರಬಲ್ ಡ್ರಗ್ ಅಂತ ಬರ್ತದೆ. ಸೊ ಎಸೆನ್ಷಿಯಲ್ ಮತ್ತು ಡಿಸೈರಬಲ್ ಎರಡೂ ಸೇರಿ 732. ಅದರಲ್ಲಿ ನಮ್ಮಲ್ಲಿ ಒಟ್ಟು ಲಭ್ಯತೆ 344 ಅಂತ ಹಾಕಿದ್ದೀನಿ. ಮತ್ತು ಅದರ ಜೊತೆಯಲ್ಲಿ ಯಾವ್ಯಾವ ಔಷಧಿಗಳು ನಾವು ಇಲ್ಲಿಂದ ಸರಬರಾಜು ಮಾಡೋಕ್ಕಾಗಿರೋದಿಲ್ಲ ಅದನ್ನು ಸ್ಥಳೀಯವಾಗಿ ABRK ಫಂಡು, ARS ಫಂಡು, NFDS ಫಂಡು ಎಲ್ಲ ಫಂಡಲ್ಲಿ ಅವರೇ ತಗೊಳ್ಳೋದಕ್ಕೆ ನಾವು ಅವಕಾಶ ಮಾಡಿಕೊಟ್ಟಿರ್ತೀವಿ. ಅವರೆಲ್ಲ ಕಡೆ ಅದನ್ನು ಖರೀದಿ ಮಾಡ್ತಾರೆ. ಮತ್ತು ಅದಕ್ಕೇನು ಹೆಚ್ಚಿನ ಅನುಮೋದನೆ ಪಡ್ಕೊಳ್ತಕ್ಕಂಥದ್ದಕ್ಕೆ ಯಾವ ಸಮಸ್ಯೆ ಅವ್ರು ಹೇಳ್ತಾರೆ ಅದು ಆ ಥರ ಸಮಸ್ಯೆ ಏನಿಲ್ಲ. ಯಾಕಂದ್ರೆ ನಮಗೂ ಕೂಡ ಗೊತ್ತಿದೆ ಔಷಧಿ ಕೊಡುವಂಥದ್ದು ನಮ್ಮ ಮೂಲ ಜವಾಬ್ದಾರಿ. ಸೊ ಅದನ್ನು ಕೊಡಿಸ್ತಾ ಇದ್ದೀವಿ, ಸಿಗ್ತಾ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಈಗ ಒಟ್ಟಾರೆ 732 ಇದೆ. ಈ ವರ್ಷ ನಾವು ಏನು ಮಾಡಿದ್ದೀವಿ ಅಂತ ಹೇಳಿದ್ರೆ, ಯಾಕಂದ್ರೆ ಇದು ಅನೇಕ ಔಷಧಿಗಳು ಇವತ್ತು ಜನರ ಬೇಡಿಕೆ ಹೆಚ್ಚಿದೆ, ಆದರೆ ಅದು ನಮ್ಮ ಪಟ್ಟಿಯಲ್ಲಿಲ್ಲ, ಎಸೆನ್ಷಿಯಲ್ ಪಟ್ಟಿಯಲ್ಲಿಲ್ಲ, ಡಿಸೈರಬಲ್ ಪಟ್ಟಿಯಲ್ಲಿಲ್ಲ. ಅದನ್ನು ಈಗ ಈ ವರ್ಷ ನಾವು 1032ಗೆ ಏರಿಸಿ ಅದನ್ನು ಈಗ ಅಪ್ರೂವಲ್ಗೆ ಹೋಗಿದೆ. ಈಗೇನು ಟೆಂಡರ್ ಕರೀತಾ ಇದ್ದೀವಿ ಅದನ್ನು 1032 ಡ್ರಗ್ಸ್ ಅನ್ನು ನಾವು ತಗೊಂಡಿದ್ದೀವಿ ಈಗ, ಎಸೆನ್ಷಿಯಲ್ ಮತ್ತು ಡಿಸೈರಬಲ್. ಯಾಕಂದ್ರೆ ಅದನ್ನು ನಾವು ಪ್ರತಿ ವರ್ಷ ಬದಲಾವಣೆ ಮಾಡ್ತಾ ಇರಬೇಕಾಗ್ತದೆ, ಅದಕ್ಕೂ ಕೂಡ ಪ್ರೊಸೆಸ್ ಮಾಡಿದ್ದೀವಿ. ಸೊ ಈ ರೀತಿಯಾಗಿ ಅದನ್ನು ನಾವು ಮಾಡಿ ಎಲ್ಲ ಕಡೆ ಔಷಧಿಗಳು ಸಿಗ್ತಾ ಇಲ್ಲ ಅಂತ ಹೇಳೋಕೆ ಹೋಗೋದಿಲ್ಲ. ಒಂದೊಂದು ಸಲ ಯಾವುದೋ ಕೆಲವು ಸ್ಟಾಕ್ ಇಲ್ಲದೆ ಹೋದರೆ ಬೇರೆ ಜಿಲ್ಲೆಯಿಂದ ಕೂಡ ಕಳಿಸುವಂಥ ವ್ಯವಸ್ಥೆ ಕೂಡ ಮಾಡಿಕೊಟ್ಟಿದ್ದೀವಿ. ಸೊ ಅದರಿಂದ ಔಷಧಿಗಳು ಸಿಗ್ತಾ ಇಲ್ಲ ಅಂತ ಹೇಳುವಂಥದ್ದು ಸರಿಯಲ್ಲ. ಎರಡನೇದು ಅವ್ರು ಹೇಳಿರುವಂಥದ್ದು ಏನು, ಈ ನಕಲಿ ಔಷಧಿ ಜಾಲ, ಅದರ ಬಗ್ಗೆ ನಾನು ಎಲ್ಲೆಲ್ಲಿ ಮೊಕದ್ದಮೆಗಳು ಹೂಡಿದ್ದೇವೆ ಅದನ್ನು ಹೇಳಿದ್ದೀನಿ. ಆಮೇಲೆ ಇದನ್ನ ನಾನು ಇನ್ನೊಂದು ಏನಂತ ಹೇಳಿದ್ರೆ, ಇದು ಒಂದು ನಕಲಿ ಅಂತ ಹೇಳಿದಾಗ ಅದರ ಅರ್ಥ ಏನಂತ ಹೇಳಿದ್ರೆ, ಅದರ ಒಂದು ಏನು ತಪ್ಪಾಗಿ ಹೆಸರು ಬರೆಯತಕ್ಕಂಥದ್ದು, ಅಥವಾ ಮ್ಯಾನುಫ್ಯಾಕ್ಚರರ್ ಯಾರೋ ಇವರು ಡೂಪ್ಲಿಕೇಟ್ ಆಗಿ ಅವ್ರ ಮ್ಯಾನುಫ್ಯಾಕ್ಚರ್ ಕಂಪನಿ ಹೆಸರು ಹಾಕುವಂಥದ್ದು, ಅಥವಾ ಈ ತರದ ಒಂದು 4-5 ಇದೆ ಕಂಟೈನರ್ ಮೇಲೆ ಯಾವ ತರ ಲೇಬಲ್ ಇರ್ತದೆ ಅಂತ, ಈ ತರ ಎಲ್ಲ ಇದೆ. ಮತ್ತು ಸ್ಪೂರಿಯಸ್ ಡ್ರಗ್ಸ್. ಇನ್ನೊಂದು ನಾಟ್ ಆಫ್ ಸ್ಟ್ಯಾಂಡರ್ಡ್ ಕ್ವಾಲಿಟಿ, ಅದು ಬೇರೆ, ಅದು ಈ ನಕಲಿ ಡ್ರಗ್ ಅಲ್ಲಿ ಬರಲ್ಲ. ಅದನ್ನು ಕೂಡ ನಾವು ಬಹಳ ನಮ್ಮ ಇಲಾಖೆ ಮಾನ್ಯ ಸಭಾಧ್ಯಕ್ಷರೇ ಇದ್ರ ಬಗ್ಗೆ ಬಹುಶಃ ಹಿಂದೆ ಎಷ್ಟು ಗಮನ ಕೊಡಬೇಕಾಗಿತ್ತು ಅದಕ್ಕಿಂತ ಹೆಚ್ಚಿನ ಗಮನ ನಮ್ಮ ಇಲಾಖೆ ಈ ಸಲ ಕೊಡ್ತಾ ಇದ್ದೀವಿ. ಅನೇಕ ಕಡೆ ನಾವು ತಪಾಸಣೆ ಮಾಡ್ತಾ ಇದ್ದೀವಿ, ವೀಕ್ಷಣೆ ಮತ್ತು ವಿಶ್ಲೇಷಣೆಗಳನ್ನ ತರಿಸಿ ಅದನ್ನು ಪರೀಕ್ಷೆ ಮಾಡ್ತಾ ಇದ್ದೀವಿ, ಮತ್ತು ಸಾಕಷ್ಟು ಕ್ರಮಗಳು ಕೂಡ ತಗೊಳ್ತಾ ಇದ್ದೀವಿ. ಕೇಂದ್ರದ ಸರ್ಕಾರ ಕೂಡ ಬರೆದಿದ್ದೀವಿ, ಇದರ ಬಗ್ಗೆ ನಾವು ಹೆಚ್ಚಿನ ರೀತಿಯಾಗಿ ಗಮನ ಕೊಡಬೇಕು. ಯಾಕಂದ್ರೆ ಅನೇಕ ಮ್ಯಾನುಫ್ಯಾಕ್ಚರಿಂಗ್ ಪ್ರೊಸೆಸಸ್ ಸರಿಯಾಗಿ ಇಲ್ಲದೆ ಇರತಕ್ಕಂಥದ್ದು ನಮ್ಮ ದೇಶದಲ್ಲಿದೆ. ನಮ್ಮ ರಾಜ್ಯದ ಸಮಸ್ಯೆ ಅಲ್ಲ, ಇಡೀ ದೇಶದ ಸಮಸ್ಯೆ. ಮತ್ತು ಅದೇ ಹೆಚ್ಚು ಈ ತರ ಮ್ಯಾನುಫ್ಯಾಕ್ಚರ್ಸ್ ಇರ್ತಕ್ಕಂಥದ್ದು ಉತ್ತರ ಭಾರತದಲ್ಲಿ, ಹಿಮಾಚಲ್ ಪ್ರದೇಶ, ಉತ್ತರಾಖಂಡ ಇಂಥ ರಾಜ್ಯಗಳಲ್ಲಿ ಹೆಚ್ಚಿನ ಈ ರೀತಿಯಾದಂಥ ಒಂದು ಮ್ಯಾನುಫ್ಯಾಕ್ಚರ್ಸ್ ಇರುವಂಥದ್ದು. ಸೊ ಈ ರಾಷ್ಟ್ರ ಮಟ್ಟದಲ್ಲಿ ನಾವು ಇದನ್ನು ಟ್ಯಾಕಲ್ ಮಾಡಬೇಕು ಅಂತ ಕೂಡ ನಾವು ಅದಕ್ಕೆ ಒತ್ತು ಕೊಡ್ತಾ ಇದ್ದೀವಿ. ನಾವು ಅವ್ರು ಹೇಳಿದ್ರು ಈಗ ನಮ್ಮಲ್ಲಿ ಡ್ರಗ್ ಇನ್ಸ್ಪೆಕ್ಟರ್ಸ್ ಏನು ಬಹಳ ಕಮ್ಮಿ ಇದ್ದಾರೆ ಅಂತ. ಖಂಡಿತ, ಯಾಕಂದ್ರೆ 83ರಲ್ಲಿ ಅದನ್ನು ತಗೊಳ್ಬೇಕು ಅಂತ ಔಷಧಿ ಪರಿವೀಕ್ಷಕರನ್ನ ತಗೊಳ್ತಕ್ಕಂಥದ್ದಕ್ಕೆ ಆಗಿತ್ತು. ಅದರ 67ನ ಪ್ರೊವಿಷನ್ ಲಿಸ್ಟ್ ಅನೌನ್ಸ್ ಮಾಡಿದ್ರು. ಆ ಲಿಸ್ಟ್ ಅನೌನ್ಸ್ ಆದ್ಮೇಲೆ ಮತ್ತೆ ಕೋರ್ಟ್ಗೆಲ್ಲ ಹೋದ್ರು. ಕೋರ್ಟಲ್ಲಿ ಹೋಗಿ ಈಗ ಸುಪ್ರೀಂ ಕೋರ್ಟ್, ಹೈಕೋರ್ಟ್ಗೆ ಹೋಗಿ ಈಗ ನಾವು ಹೈಕೋರ್ಟಿನ ಆದೇಶ ನಾವು ಒಪ್ಕೊಳ್ಳೋಕೆ ನಾವು ತಯಾರಾಗಿದ್ದು, ಮತ್ತೆ ಈಗ ಸುಪ್ರೀಂ ಕೋರ್ಟ್ಗೆ ಹೋಗಿದೆ. ಸುಪ್ರೀಂ ಕೋರ್ಟಲ್ಲೂ ಕೂಡ ನಮ್ಮ ಆಯುಕ್ತರು ಅದನ್ನ ಫಾಲೋ ಅಪ್ ಮಾಡ್ತಾ ಇದ್ದಾರೆ. ಕಂಟಿನ್ಯೂಸ್ 4 ಹಿಯರಿಂಗ್ ಆಗಿದೆ. ಈಗ 20ನೇ ತಾರೀಕು ಸುಪ್ರೀಂ ಕೋರ್ಟ್ ಮತ್ತೆ ಕೊನೆ ಹಿಯರಿಂಗ್ ಮಾಡಿ ನೀವೇನು ಒಪ್ಕೊಳ್ತೀರೋ ನಾವು ಅದಕ್ಕೆ ಲಾಗು ಮಾಡಕ್ಕೆ ರೆಡಿ ಇದೀವಿ ನಾವು ಹೇಳಿದ್ದೀವಿ. ಸೊ ಅದಾದರೆ ಒಂದು 67 ಜನ
ನಮ್ಮ ಡ್ರಗ್ ಇನ್ಸ್ಪೆಕ್ಟರ್ಸ್ ಬರ್ತಾರೆ. ಆದರೆ ಡ್ರಗ್ ಇನ್ಸ್ಪೆಕ್ಟರ್ಸ್ ಇಲ್ಲ ಅಂತಲ್ಲ, ನಾವು ಪ್ರಭಾರವಾಗಿ ನಮ್ಮ ಅಡಿಷನಲ್ ಡ್ರಗ್ ಕಂಟ್ರೋಲರ್ಸ್ಗೆ ಆ ಜವಾಬ್ದಾರಿ ಕೊಟ್ಟಿದ್ದೀವಿ. ಸೊ ಎಲ್ಲ ಕಡೆ ನಮ್ಮ ಡ್ರಗ್ ಇನ್ಸ್ಪೆಕ್ಟರ್ಸು ಅಂದರೆ ADCಗಳು ಕೆಲಸ ಮಾಡ್ತಾ ಇದ್ದಾರೆ. ಸುಮಾರು ನಿಮ್ಗೆ ಇತ್ತೀಚಿನ ದಿವಸದಲ್ಲಿ ಓದಿರ್ಬೋದು, ಎಲ್ಲ ಕಡೆ ನಾವು ಚೆಕ್ ಮಾಡಿದಾಗ ಸುಮಾರು ಬಹುಶಃ 87 ಅಷ್ಟು ನಾವು ಫಾರ್ಮಸಿಗಳನ್ನು ನಾವು ಸಸ್ಪೆಂಡ್ ಮಾಡ್ದು, 3 ನಾವು ಕ್ಲೋಸ್ ಮಾಡ್ದು, ಮತ್ತು ಬೇರೆ ಬೇರೆ ರೀತಿಯಲ್ಲಿ ಅವರು ಏನು ಕಾನೂನು ಉಲ್ಲಂಘನೆ ಮಾಡಿ ಅವ್ರು ಮಾರಾಟ ಮಾಡ್ತಾರೆ ಅವ್ರ ಮೇಲೆ ಕ್ರಮ ತಗೊಂಡಿದ್ದೀವಿ. NSQ ಡ್ರಗ್ಸ್ ಮ್ಯಾನುಫ್ಯಾಕ್ಚರರ್ಸ್ ಮೇಲೆ ನಾವು ಭಾಳಷ್ಟು ಕೇಸ್ಗಳನ್ನು ನಾವು ಹಾಕಿದ್ದೀವಿ. ಸೊ ಈ ಥರ ನಮ್ಮ ಇಲಾಖೆಯಿಂದ ಕ್ರಮ ತಗೊಳ್ತಾ ಇದ್ದೀವಿ ಮಾನ್ಯ ಸಭಾಧ್ಯಕ್ಷರೇ. ಮತ್ತು ಇದನ್ನು ಖಂಡಿತವಾಗಿಯೂ ಬರುವಂಥ ದಿವಸದಲ್ಲಿ ಕರ್ನಾಟಕ ಸ್ಟೇಟ್ ಮೆಡಿಕಲ್ ಸಪ್ಲೈಸ್ ಕಾರ್ಪೊರೇಷನ್ನಲ್ಲಿ ಸಾಕಷ್ಟು ಈಗ ಸುಧಾರಣೆ ಕ್ರಮಗಳು ತಗೊಳ್ತಾ ಇದ್ದೀವಿ ಅಂತ. ಅಂದರೆ ಈಗ ಅಲ್ಲಿ MD ಅನ್ನು ಕೂಡ ಒಬ್ಬರು IAS ಅಧಿಕಾರಿಯನ್ನೇ ಹಾಕಿದ್ದೀವಿ. ಮತ್ತು ಟೆಂಡರ್ ಕಂಡೀಷನ್ಸ್ ಅಲ್ಲಿ ಹಿಂದೆ ಈ ಟೆಂಡರ್ ಕಂಡೀಷನ್ಸ್ ಹೆಂಗಿದೆ ಅಂತ ಹೇಳಿದ್ರೆ ಕೆಲವು ಕಂಪನಿಗಳು ಬಂದು ಭಾಗವಹಿಸಬಹುದು. ಮನೆ ಸುರೇಶ್ ಕುಮಾರ್ ಅವರು ಆ ಥರ ಮಾಡಿದ್ದಾರೆ. ಸೊ ಅನೇಕ ಕಡೆ ಕ್ವಾಲಿಫೈನೇ ಆಗ್ತಾ ಇರಲ್ಲ ಸಿಂಗಲ್ ಬಿಡ್ದಾರರು. ಸೊ ಈಗ ನಾವು ಆ ಟೆಂಡರ್ ಕಂಡೀಷನ್ ಸರಳೀಕರಣ ಮಾಡಿ ಹೆಚ್ಚು ಬಿಡ್ದಾರರು ಬಂದು ಭಾಗವಹಿಸು ಮತ್ತು ಸುಲಭವಾಗಿ ನಮಗೆ ಅಂದರೆ ಆದಷ್ಟು ಮಟ್ಟಿಗೆ ಥ್ರೂ ಟೆಂಡರ್ ಅನ್ನೇ ತಗೊಳ್ತಕ್ಕಂಥದ್ದು ಮಾಡಬೇಕು ಅಂತ ನಾವು ಮಾಡ್ತಾ ಇದ್ದೀವಿ. ಸೊ KSMSC ಸುಧಾರಣೆ ಮಾಡ್ತಾ ಇದ್ದೀವಿ. ನಮ್ಮ ಡ್ರಗ್ ಕಂಟ್ರೋಲ್ ಡಿಪಾರ್ಟ್ಮೆಂಟ್ ಈಗ ಫುಡ್ ಅಂಡ್ ಡ್ರಗ್ ಅಡ್ಮಿನಿಸ್ಟ್ರೇಷನ್ ಅಂತ ಮಾಡಿದ್ದೀವಿ. ಅಲ್ಲೂ ಕೂಡ ಒಬ್ಬರನ್ನು ಕಮಿಷನರ್ ನೇಮಕ ಮಾಡಿದ್ದೀವಿ. ಹಿಂದೆ ಡ್ರಗ್ ಕಂಟ್ರೋಲ್ ಡಿಪಾರ್ಟ್ಮೆಂಟು ಅದೊಂಥರ ಪ್ರತ್ಯೇಕ ಇಲಾಖೆ ಆಗಿತ್ತು. ಅದೇ ಯಾರು ಅದ್ರ ಬಗ್ಗೆ ಅವ್ರದೇ ಆದಂಥ ರೀತಿಗೆ ಅವರು ನಿರ್ವಹಣೆ ಮಾಡ್ತಾ ಇದ್ರು. ಈಗ ನಾವು ಒಬ್ಬ ಕಮಿಷನರ್ನ ಡ್ರಗ್ ಕಂಟ್ರೋಲ್ ಡಿಪಾರ್ಟ್ಮೆಂಟ್ ಮೇಲೆ ಉಸ್ತುವಾರಿ ಮಾಡ್ತಕ್ಕಂಥದ್ದು ಮಾಡಿದ್ದೀವಿ. ಸೊ ಹಲವಾರು ಕ್ರಮಗಳು ಸುಧಾರಣೆ ಕ್ರಮಗಳು ಕೂಡ ಮಾಡ್ತಾ ಇದ್ದೀವಿ ಮತ್ತು ಎಫಿಷಿಯನ್ಸಿಯನ್ನು ಉತ್ತಮ ಮಟ್ಟಕ್ಕೆ ತಗೊಂಡೋಗ್ತಕ್ಕಂಥದ್ದು ಮಾಡ್ತಾ ಇದ್ದೀವಿ. ಸೊ ಎಲ್ಲ ರೀತಿಯ ಕ್ರಮ ಎಲ್ಲರ ಸಹಕಾರ ಬೇಕಾಗ್ತದೆ. ನೀವೇನು ಬೈಬೇಕಾಗಿಲ್ಲ, ತೆಗಳಬೇಕಾಗಿಲ್ಲ, ಸಹಕಾರ ಕೊಡಿ. ನಾವಿಬ್ಬರು ಎಲ್ಲರೂ ಸೇರಿ ಕೆಲಸ ಮಾಡೋಣ. ಅದಕ್ಕೋಸ್ಕರ ಆ ಥರ ಮಾಡಿದ್ರೆ ಖಂಡಿತ ಇದನ್ನ ನಾವು ಬಲಪಡಿಸ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ. ಮಾನ್ಯ ಸಭಾಧ್ಯಕ್ಷರು, ಮಾನ್ಯ ಅಧ್ಯಕ್ಷರೇ, ದೀರ್ಘವಾದ ಪ್ರಶ್ನೆ ಮಾನ್ಯ ಅಧ್ಯಕ್ಷರೇ, ನಾನೇನು ಪಾಯಿಂಟ್ ಬಿಟ್ರೆ ಪಾಯಿಂಟ್ ಅಷ್ಟೇ ಸರ್. ಸರ್ ಫಾಸ್ಟ್ ಯಾಕಂದ್ರೆ ಇಲ್ಲ ಫಾಸ್ಟ್ ಸರ್. ಅವ್ರು ಹೇಳಿದ್ದು 362. ಈಗ ಅವರು ಒಳ್ಳೆ ಪ್ರಶ್ನೆ ಇದು. ಯಾಕಂದ್ರೆ ನಾಳೆ ನೀವು ಹೋಗ್ಬೇಕು, ಅಲ್ಲಿಗೆ ಹೋಗಕ್ ಮುಂಚೆ ಎಲ್ಲ ಸ್ವಲ್ಪ ಕ್ಲಿಯರ್ ಆಗ್ಲಿ. ಅದು ನೀವು ಅಲ್ಲಿ ಹೋಗಕ್ ಮುಂಚೆ ಎಲ್ಲ ಕ್ಲಿಯರ್ ಆಗ್ಲಿ, ಒಳ್ಳೇದಾಗ್ಲಿ. ಅದಕ್ಕೋಸ್ಕರನೇ ಅದೇನಿಲ್ಲ, ಈಗ ವಿಷಯ ಅಂತ ಹೇಳಿದ್ರೆ ದಿನೇಶ್ ಅವರು ಕಲ್ಲಂಗಡಿ ಹಣ್ಣಿಗೆ ಕಲ್ಲರ್ ಹಾಕೋದು ಎಲ್ಲ ಡೈಲಿ ನೋಡ್ತಾ ಇದ್ದೀರಿ. ಒಳ್ಳೆ ಕೆಲಸ, ಅದು ನಾವು ತಪ್ಪು ಅಂತ ಹೇಳಲ್ಲ. ಆದ್ರೆ ಬೆಂಗಳೂರು ಸುತ್ತನೇ 1000 ಫ್ಯಾಕ್ಟ್ರಿ ಇದೆ. 1000 ಫ್ಯಾಕ್ಟ್ರಿ ಆಗಿದ್ದೀರಿ. ಅಂದ್ರೆ ಇದ್ರದ್ದು ಏನೋ ಡ್ರಗ್ಸ್, ಡೂಪ್ಲಿಕೇಟ್ ಡ್ರಗ್ಸ್ ಮಾಫಿಯಾ ಅಲ್ಲೂ ಜನ ಇಲ್ಲ. ಮತ್ತೆ ಈ ನೇಮಕಾತಿ ಹೇಳಿದೆ ಸುಪ್ರೀಂ ಕೋರ್ಟ್ ಯಾವಾಗ ಬರ್ತಾ ಅದುವರೆಗೂ ಅಡಾಕಾಗನ ಯಾರನ್ನ ನೇಮಕ ಮಾಡ್ಕೊಳ್ಳಿ. ಅಡಾಕಾಗಿ ಯಾರನ್ನ ಇಲ್ಲ ಅಂದ್ರೆ ಆಗದೇ ಇಲ್ಲ. ನಮ್ಮ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವ್ರ ಜಿಗಣೆಗಳು ನಾವು ಇದ್ದಿರಲ್ಲಿ ಒಂದಕ್ಕೆ ಅಪಾಯಿಂಟ್ಮೆಂಟ್ ಕೊಡ್ಬೇಕಾದ್ರೆ ಅವ್ರ ಹತ್ರ 10 ವರ್ಷ ಸಾಯ್ಬೇಕು. ಅಷ್ಟೊತ್ತಿಗೆ ಯಾರು ಬದುಕೇ ಇರಲ್ಲ. ಅಷ್ಟು ಕಷ್ಟ ಇದೆ. ಅದಕ್ಕೆ ಯಾರನ್ನ ಬೇರೆಯವ್ರನ್ನ ಅಪಾಯಿಂಟ್ ಮಾಡ್ಕೊಳ್ಳಿ. ಟೆಂಪರವರಿ 3 ತಿಂಗಳಿಗೋ 6 ತಿಂಗಳಿಗೋ. ಸುಪ್ರೀಂ ಕೋರ್ಟ್ ಯಾವಾಗ ಡಿಸೈಡ್ ಆಗ್ತದೋ ನಮಗೂ ಗೊತ್ತಿಲ್ಲ. ಹೇಳಿದ್ದೀರಾ